ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಒಂದೇನೆನ್ನ ತಿಳಿಸುತ್ತಾ, ಈ ದಿನ ನಾನು ನಿಮ್ಮೊಂದಿಗೆ ಜೀವನದ 5 ಸತ್ಯತೆಗಳ ಬಗ್ಗೆ ಮಾತನಾಡಲಿಕ್ಕೆ ದೇವರ ವಾಕ್ಯದಿಂದ ನಾನು ಇಷ್ಟಪಡುವನಾಗಿದ್ದೇನೆ. ಇವತ್ತು ಪ್ರಸ್ತುತ ಕಾಲದಲ್ಲಿ ಮನುಷ್ಯನು ಅನೇಕ ವಿಷಯಗಳನ್ನು ಅಧ್ಯಯನ ಮಾಡುತ್ತಾ, ಆಳವಾದಂತಹ ಅನ್ವೇಷಣೆಯನ್ನು ಮಾಡುತ್ತಾ, ತನಗೆ ಕುರಿತಾದಂಥ ತನ್ನ ಜೀವಿತದ ವಿಷಯಗಳ ಕುರಿತಾದಂಥ ಅನ್ವೇಷಣೆ ಮಾಡೋದರಲ್ಲಿ ಮನುಷ್ಯನು ಎಡವಿದ್ದಾನೆ ಅಂತ ಹೇಳುವುದರಲ್ಲಿ ಯಾವುದೇ ಸಂದೇಶವಿಲ್ಲ. ಆದರೆ ಇಲ್ಲಿ ನಾವು ನೋಡುವಾಗ ಯಾಕೆ ಮನುಷ್ಯನ ಜೀವಿತದಲ್ಲಿ 5 ವಿಷಯಗಳು ಮುಖ್ಯ? ಅನೇಕ ವಿಷಯಗಳಿದೆ, ಆದರೆ ಇವತ್ತು ನಾನು ನಿಮ್ಮೊಂದಿಗೆ 5 ವಿಷಯಗಳನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡುವನಾಗಿದ್ದೇನೆ. ಮೊದಲನೇ ವಿಷಯ ಬಂದು, ಮನುಷ್ಯನು ದೇವರ ದೃಷ್ಟಿಯಲ್ಲಿ ಪಾಪಿಯಾಗಿದ್ದಾನೆ. ಮನುಷ್ಯನು ದೇವರ ದೃಷ್ಟಿಯಲ್ಲಿ ಪಾಪಿಯಾಗಿದ್ದಾನೆ. ನಾವು ದೇವರ ವಾಕ್ಯದಿಂದ ನೋಡ್ಕೊಳ್ಳೋಣ. ಪರಿಶುದ್ಧ ಬೈಬಲ್ ಗ್ರಂಥದಿಂದ ಪೌಲನು ರೋಮಾಪುರದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಈಗ ನೋಡ್ತೇವೆ, ಯಾಕಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಅಥವಾ ಕಳ್ಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೌದು, ಮನುಷ್ಯನು ಪಾಪಿಯಾಗಿದ್ದಾನೆ. ಇವತ್ತು ಕೆಲವರು ಅಂದ್ಕೊಳ್ಬೋದು, ನೋಡುಗರು, ಅನೇಕರಿಗೆ ಇದು ಒಂದು ಹಾಸ್ಯಾಪದವಾಗಿರ್ಬೋದು ಅಥವಾ ಕೆಲವರಿಗೆ ಇದು ಹುಚ್ಚು ಮಾತಾಗಿ ತೋರಬಹುದು. ನಾವೇನು ಪಾಪಿಗಳ? ನಾವ್ಯಾರನ್ನಾದರೂ ಕೊಂದಿದ್ದೇವಾ? ನಾವ್ಯಾರನ್ನಾದರೂ ಮೋಸ ಮಾಡಿದ್ದೇವಾ ಅನ್ನುವಂಥ ಆಲೋಚನೆಯಲ್ಲಿ ಇರ್ತಾನೆ. ಕೆಲವರು ತರ್ಕವಾದಿಗಳು ಹೇಳುವುದು, ನಾವು ಪಾಪಿಗಳಲ್ಲ, ಯಾರು ಮೊದಲು ಪಾಪಿ ಅಂತ ಹೇಳ್ತಾನೋ ಅವನೇ ದೊಡ್ಡ ಪಾಪಿ ಅಂತ ಹೇಳುವ ಜನರೂ ಇದ್ದಾರೆ. ಆದರೂ ಅವರನ್ನು ನಾವು ಸ್ವಾಗತಿಸುತ್ತೇವೆ. ಆದರೆ ಇವತ್ತು ನಾನು ನಿಮ್ಮೊಂದಿಗೆ ದೇವರ ವಾಕ್ಯದಲ್ಲಿ ನಾವು ಓದಿದ ಪ್ರಕಾರ ನಿಮ್ಮನ್ನು ಸ್ವಲ್ಪ ಇದ್ರ ಬಗ್ಗೆ ಪಾಪಿ ಹೇಗೆ ಆಗಲಿಕ್ಕೆ ಸಾಧ್ಯ ಎಂಬುದಾಗಿ ಆಲೋಚಿಸುವುದರ ಕಡೆಗೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ಪರಿಶುದ್ಧ ಬೈಬಲ್ ಗ್ರಂಥದಿಂದ ಆದಿಕಾಂಡದಲ್ಲಿ ನಾವು ನೋಡುವಾಗ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ಗಂಡು ಹೆಣ್ಣಾಗಿ ನಿರ್ಮಿಸಿದರು. ದೇವರು ಅವರಿಗೆ ಒಂದು ಷರತ್ತನ್ನು ವಿಧಿಸಿದರು, ಒಂದು ಕಟ್ಟಳೆಯನ್ನು ವಿಧಿಸಿದರು. ಆ ಕಟ್ಟಳೆ ಏನೆಂಬುದಾಗಿ ನೋಡುವಾಗ, ದೇವರು ಒಂದು ತೋಟದಲ್ಲಿ ಗಂಡು ಹೆಣ್ಣನ್ನು ಇಬ್ಬರನ್ನು ವ್ಯವಸಾಯ ಮಾಡುವುದಕ್ಕಾಗಿ ಇಟ್ಟರು. ಇಡುವಾಗ ಒಂದು ಷರತ್ತನ್ನು ವಿಧಿಸಿದರು. ಏನೆಂಬುದಾಗಿ ನೋಡುವಾಗ, ತೋಟದ ಎಲ್ಲ ಮರಗಳ ಹಣ್ಣನ್ನು ಯಥೇಚ್ಛವಾಗಿ ನೀವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು ಎಂಬುದಾಗಿ ದೇವರು ಹೇಳಿದರು. ಆದರೆ ಮನುಷ್ಯನು ಯಾವುದನ್ನು ಮಾಡಬಾರದೆಂಬುದಾಗಿ ದೇವರು ಹೇಳಿದರು. ಸೈತಾನನು ವಂಚಿಸಿದ್ದರಿಂದ ಅವನು ದೇವರ ವಿರುದ್ಧವಾಗಿ ದೇವರ ಮಾತನ್ನು ಮೀರುವವನಾದನು. ಪಾಪ ಅಂದರೆ ಏನೆಂಬುದಾಗಿ ನಾವು ನೋಡುವಾಗ, ನಮ್ಮ ಒಂದು ಜ್ಞಾನಕ್ಕೆ ಅರ್ಥ ಆಗುವ ರೀತಿಯಲ್ಲಿ ನಾವು ನೋಡುವಾಗ, ಪಾಪ ಅನ್ನುವಂಥದ್ದು ದೇವರ ಮಾತನ್ನು ಮೀರುವಂಥದ್ದೇ ಪಾಪ. ಇವತ್ತು ಪ್ರಸ್ತುತ ಕಾಲದಲ್ಲಿ ನಾವು ಅನೇಕ ಸಾರಿ ತಂದೆ ತಾಯಿಗಳ ಮಾತನ್ನು ಮೀರುವುದು ಉಂಟು. ಅವರು ಹೇಳಿದ್ದನ್ನು ಇದು ಮಾಡು ಅಂದರೆ ನಾವು ಅದು ಮಾಡೋದಿಲ್ಲ. ಆದರೆ ಯಾವುದು ಮಾಡಬೇಡ ಅಂದರೆ ಅದನ್ನೇ ಮಾಡ್ತೇವೆ, ಯಾವುದನ್ನು ಮುಟ್ಟಬೇಡ ಅಂದರೆ ಅದನ್ನೇ ಮುಟ್ತೇವೆ, ಯಾವ್ದು ಮುಟ್ಟು ಅಂದರೆ ಅದನ್ನು ಮಾಡೋದಿಲ್ಲ, ಮುಟ್ಟೋದಿಲ್ಲ. ಅದು ಮನುಷ್ಯನ ಒಂದು ಮಾನಸಿಕ ಸ್ಥಿತಿಗತಿಯಾಗಿದೆ. ಹೀಗೆ ಮನುಷ್ಯನು ಪಾಪಿ ಆಗಿದ್ದಾನೆಂಬುದಾಗಿ ತಿಳಿಲಿಕ್ಕೆ ನಾನು ಆದಿಕಾಂಡಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಬೇಕಾಗಿತ್ತು. ಎರಡನೇ ವಿಷಯ, ಮನುಷ್ಯನು ಸಾಯುವಂತನಾದನು ಎಂಬುದಾಗಿ ನಾವು ನೋಡುತ್ತೇವೆ. ನಾವು ಹಾಗೆ ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವಾಗ, ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ. ಹೌದು ಪ್ರಿಯರೇ, ಇವತ್ತು
ಮನುಷ್ಯನು ಸಾಯುವಂಥವನಾಗಿದ್ದಾನೆ. ಅವನು ಶ್ರೀಮಂತನಾಗಿರ್ಬೋದು, ಬಡವನಾಗಿರ್ಬೋದು, ಅವನಿಗೆ ಒಳ್ಳೆ ಆಹಾರ ಇರ್ಬೋದು, ಆಹಾರವಿಲ್ಲದವನಾಗಿರ್ಬೋದು, ಅವನು ಒಳ್ಳೆ ಸುಪ್ಪತ್ತಿಗೆಯಲ್ಲಿರ್ಬೋದು, ಸುಪ್ಪತ್ತಿಗೆ ಇಲ್ಲದಲ್ಲಿ ನಾಗಿರ್ಬೋದು, ಅವನು ಕೋಟಿ ಅಥವಾ ಲಕ್ಷಗಟ್ಟಲೆ ಇರುವಂಥ ಭವನದಲ್ಲಿ ವಾಸಿಸ್ಬೋದು, ಅಥವಾ ಗುಡಿಸಲಲ್ಲಿ ವಾಸಿಸ್ಬೋದು, ಅಥವಾ ಆ ರೋಡಿನ ಮೇಲೆ ವಾಸಿಸ್ಬೋದು. ಆದರೆ ಎಲ್ಲ ಮನುಷ್ಯರು ಸಾಯುವುದಂಥದ್ದು ನಿಶ್ಚಯನೇ. ನಮ್ಮೆಲ್ಲರಿಗಿದು ತಿಳಿದಿರುವಂಥ ಸತ್ಯ. ಅವನು ಜ್ಞಾನಿ ಆಗಿದ್ರೂ ಸರಿನೇ ಸಾಯ್ತಾನೆ, ಅಜ್ಞಾನಿ ಆಗಿದ್ರೂ ಸಾಯ್ತಾನೆ. ಅವನು ಪೈಲಟ್ ಆಗಿದ್ರೂ ಸಾಯ್ತಾನೆ, ಪೈಲಟ್ ಆಗದಿದ್ರೂ ಸಾಯ್ತಾನೆ, ಪ್ರಧಾನಮಂತ್ರಿ ಆದರೂ ಸಾಯ್ತಾನೆ, ಆಗದಿದ್ರೂ ಸಾಯ್ತಾನೆ. ಇದು ವಾಸ್ತವದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಸತ್ಯ. ಈ ಮರಣವು ಹೇಗೆ ಬಂತು, ಯಾಕೆ ಬಂತು, ಯಾರ ಮುಖಾಂತರವಾಗಿ ಬಂತು ಎಂಬುದಾಗಿ ನೋಡುವಾಗ ಮತ್ತೆ ನಾನು ನಿಮ್ಮನ್ನು ಆದಿಕಾಂಡಕ್ಕೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ದೇವರು ಹೇಳಿದ್ರು, ತೋಟದ ಮಧ್ಯದಲ್ಲಿರುವ ಹಣ್ಣನ್ನು ತಿನ್ನಬಾರ್ದು, ತಿಂದರೆ ನೀನು ಸಾಯುವಿ. ನೋಡಿ, ಮನುಷ್ಯನು ಸಾಯುವವನಾದನು. ಮರಣ ಯಾರನ್ನೂ ಬಿಡೋಲ್ಲ, ಚಿಕ್ಕವನ್ ಮೊದಲುಕೊಂಡು ದೊಡ್ಡವರವರೆಗೂ. ನಾಳೆ ಬರ್ತೀನಿ ಹೋಗಪ್ಪ ಅಂದ್ರೆ ಕೇಳೋದಿಲ್ಲ ನಮ್ಮ ಮಾತು. ಮರಣ ಬಂದ ಮೇಲೆ ನಮ್ಮ ಆಯುಷ್ಯು, ದೇವರು ನೇಮಿಸಿದ ದಿನಗಳು ಭೂಮಿ ಮೇಲೆ ಮುಗಿದ ಮೇಲೆ ಬಾ ಅಂದರೆ ಬರ್ತಾ ಇರಬೇಕು. ಅದಕ್ಕೆ ನಾವು ಯಾವುದೇ ರೀತಿಯಾದಂತಹ ಎಕ್ಸ್ಕ್ಯೂಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೋಗಲೇಬೇಕು. ಯಾಕಂದರೆ ನಾವು ನೋಡ್ತೀವಲ್ಲ, ಜೀವನ 3 ದಿನಗಳ ಜಾತ್ರೆ, ನಗು ನಲಿವು ತುಂಬಿದ ಪಾತ್ರೆ, ಎಲ್ಲಿ ಏನು ಅಂತ್ಯವು ತಿಳಿಯೋದು, ಒಟ್ಟಲ್ಲಿ ಯಾತ್ರೆ ಮುಗಿಯದೇ ಇರೋದು. ಈ ಯಾತ್ರೆಯಲ್ಲಿ ನಾವಿದ್ದೇವೆ, ಆದರೆ ಮನುಷ್ಯನು ಸಾಯ್ತಾನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸಾವನ್ನುವಾಗ ಎಲ್ಲರಿಗೂ ಸಂತೋಷವೇ? ಇಲ್ಲ, ಅದು ದುಃಖಕರವಾದಂಥ ವಿಚಾರ, ಅದು ಬಾಧೆಯನ್ನ ಉಂಟು ಮಾಡುವಂಥ ವಿಚಾರ. ನಾವು ಈ ಇತ್ತೀಚಿನ ದಿನಗಳಲ್ಲಿ ದಿನಪತ್ರಿಕೆಗಳಲ್ಲಿ ಮೊದಲನೇದಾಗಿ ನೋಡ್ಬೇಕಾದ್ರೆ ಅಲ್ಲಿ ಚಂಡಮಾರುತದಿಂದ ಅಷ್ಟು ಜನ ಸತ್ತರು, ಅಪಘಾತದಿಂದ ಅಷ್ಟು ಜನ ಸತ್ತರು, ಇಷ್ಟು ಜನ ಸತ್ತರು. ಎಲ್ಲಿ ನೋಡಿದ್ರು ಮರಣ 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 ಮರಣದ ಬಗ್ಗೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮನೆಯಲ್ಲಿ ಸುರಕ್ಷಿತವಾಗಿ ಗೀಸರ್ ಲೀಕ್ ಆಗಿ ಅದರ ಈಶಾನ್ಯದಿಂದ ಮನುಷ್ಯನು ಸತ್ತನು. ಮನುಷ್ಯನು ತಂಪಾಗಿರ್ಲಿಕ್ಕೆ AC ಇಟ್ಕೊಂಡ್ರೆ AC-ಇಂದನೂ ಇವತ್ತು ಮನುಷ್ಯನಿಗೆ ಮರಣವಿದೆ. ಒಂದು ದಿನ ಒಬ್ಬ ಯವನಸ್ಥನು ಬೈಕ್ನಲ್ಲಿ ಹೋಗ್ತಾ ಇದ್ದ, ಅವನಿಗೆ ಮರಣ ಅಂದರೆ ಬಹಳ ಭಯ. ಆದ್ದರಿಂದ ಅವನು ಆ ಬೈಕನ್ನು ಓಡಿಸುವಾಗ ಬಹಳ ಜಾಗೃತೆಯಿಂದ ಸರ್ಕಾರವು ಏನು ನೇಮಿಸಿದೆಯೋ ಆ ವೇಗದ ಮಿತಿಯಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ನಾನಿವತ್ತು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದ್ದೇನೆ, ನನಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ. ಆದರೆ ಆ ದಿನ ವಿಪರ್ಯಾಸ ಏನಂದರೆ, ಒಂದು ಹದ್ದು ರಸ್ತೆಯಲ್ಲಿ ಹೋಗುವುದನ್ನು ನೋಡಿತು. ಆ ಹದ್ದು ಏನು ಮಾಡ್ತಂದರೆ ಆವನ್ನು ಹಿಡಿದು ತಿನ್ನಲಿಕ್ಕೆ ಅದನ್ನು ಎತ್ಕೊಂಡು ಮೇಲೆ ಅದು ಎತ್ಕೊಂಡು ಹೋಯ್ತು. ಈಗ ಈ ಹದ್ದಿನ ನಡುವೆ ಮತ್ತು ಹಾವಿನ ನಡುವೆ ಹೋರಾಟ ನಡೀತಾ ಇದೆ. ಹದ್ದಿಗೆ ಹೇಗಾದರೂ ಆಹಾರ ಬೇಕು, ಹಾವಿಗೆ ಹೇಗಾದರೂ ಹದ್ದಿನ ಕೈಯಿಂದ ತಪ್ಪಿಸ್ಕೊಳ್ಬೇಕೆಂಬುದಾಗಿ. ಹೀಗೆ ಮಾಡಿ ಅದು ತಪ್ಪಿಸ್ಕೊಳ್ಳುವಂಥ ಸಮಯದಲ್ಲಿ ಅದು ಚೆನ್ನಾಗಿ ಕಚ್ಚಿದ, ಅದಕ್ಕೆ ಕೋಪನೂ ಬೇರೆ ಇದೆ. ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆ ಹದ್ದಿನ ಕಾಲಿನಿಂದ ಹಾವು ನೇರವಾಗಿ ಆ ಬೈಕಿನಲ್ಲಿ ಓಡಿಸುವಂತೆ ಯವನಸ್ಥನ ಮೇಲೆ ಬಿದ್ದಿದ ತಕ್ಷಣ ಅದಕ್ಕೆ ಕೋಪ ಇತ್ತಲ್ವಾ, ಆ ಕೋಪವನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಆ ಮನುಷ್ಯನ ಕುತ್ತಿಗೆಗೆ ಕಚ್ಚಿ ಅವನು ಅಲ್ಲೇ ಸತ್ತು ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಮರಣವು ಎಲ್ಲಿ ಹೇಗೆ ಸಂಭವಿಸ್ತದೋ ನಮಗೆ ತಿಳಿಯೋದು ಪ್ರಿಯರೇ. ಏನಿವತ್ತು ಮರಣದ ವಿಷಯದಲ್ಲಿ ಹೇಳಿ ನಮಗೆ ಭಯಸ್ತಾ ಇದ್ದೇನೆ ಎಂಬುದಾಗಿ ಅಂದ್ಕೊಳ್ತಾ ಇದ್ದೀರಾ? ಇಲ್ಲ ಪ್ರಿಯರೇ, ಇವತ್ತು ನಾನು ಒಂದು ಹದ್ದನ್ನು ಮಾತ್ರನೇ ಉದಾಹರಣೆ ಕೊಟ್ಟೆ. ಸಾವು ಅನ್ನುವಂಥದ್ದು ರೋಗಗಳ ಮುಖಾಂತರ ಬರಬಹುದು. ಆಕಸ್ಮಿಕವಾಗಿ ಹೃದಯಘಾತದಿಂದ ಮನುಷ್ಯನು ನಿಂತಲ್ಲೇ ಸಾಯ್ತಾ ಇದ್ದಾನೆ. ಇವತ್ತು ಚಿಕ್ಕವರು ಮೊದಲುಗೊಂಡು ನಮ್ಮ ಒಂದು ಇಂದಿನ ಕಾಲದಲ್ಲಿ ನೋಡಬೇಕಾದ್ರೆ ಮೊದಲು ಹೃದಯಘಾತದಿಂದ ಎಲ್ಲೋ 1-2% ಜನ ಸಾಯ್ತಾ ಇದ್ರು, ಅದು ವಯಸ್ಸಾದವರು. ಆದರೆ ಈಗ ಏನೂ ಇಲ್ಲ ಪ್ರಿಯರೇ. ಯಾರನ್ನಾದರೂ ನೋಡಿ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ ಜನರು ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಮನುಷ್ಯನಿಗೆ ಸಾವು ಖಚಿತವಾಗಿದೆ. ಮರಣದ ವಿಷಯದಲ್ಲಿ ನಾವು ಪರಿಶುದ್ಧ ಬೈಬಲ್ ವಾಕ್ಯವು ನಮಗೆ ಸತ್ಯವನ್ನೇ ಹೇಳ್ತಾ ಇದೆ. 3ನೇದು, ಮನುಷ್ಯನಿಗೆ ನ್ಯಾಯ ತೀರ್ಪು ಇದೆ. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡ್ತೇವೆ, ಮನುಷ್ಯನು ಒಂದೇ ಸಾರಿ ಹುಟ್ಟುವುದು, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯನಿಗೆ ನೇಮಕವಾಗಿದೆ ಎಂಬುದಾಗಿ ಇಲ್ಲೇ ಇರೋದು ಮನುಷ್ಯನಿಗೆ. ನಾವು ಈಗಾಗಲೇ ನಾನು ಮರಣದ ಬಗ್ಗೆ ಹೇಳಿದ್ದೇನೆ. ಇನ್ನು ನ್ಯಾಯ ತೀರ್ಪಿನ ಬಗ್ಗೆ ನೋಡುವಾಗ ನಾವು ಪ್ರಸಂಗಿ
ಆ ಪುಸ್ತಕದಲ್ಲಿ ನಾವು ನೋಡ್ತೇವೆ 12:14 ಮನುಷ್ಯನು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಭೂಮಿಯ ಮೇಲೆ ಅದು ಭೂಮಿ ಮೇಲೆ ನಾವು ಮಾಡಿರುವಂಥ ಪ್ರತಿಯೊಂದು ಆ ಕೆಲಸಕ್ಕೂ ಮತ್ತು ಪ್ರತಿಯೊಂದು ರಹಸ್ಯದ ವಿಷಯಗಳಿಗೂ ದೇವರ ಮುಂದೆ ನಾವು ನ್ಯಾಯ ಒಪ್ಪಿಸಬೇಕು ಎಂಬುದಾಗಿ. ಹಾಗೆಯೇ ನಾವು ನೋಡ್ತಾ ಇದ್ದೇವೆ ಪ್ರಸಂಗಿಯ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಯವನಸ್ಥನೇ ನಿನ್ನ ಯವನದಲ್ಲಿ ಆನಂದಿಸು, ನಿನ್ನ ಕಣ್ಣು ಯಾವ ರೀತಿಯಾಗಿ ನಿನಗೆ ಸರಿಬೀಳುತ್ತದೋ ಹಾಗೆ ನಡೆದುಕೋ, ಆದರೆ ಈ ಎಲ್ಲ ವಿಷಯಗಳಲ್ಲಿ ದೇವರು ನಿನ್ನನ್ನು ನ್ಯಾಯ ದಿನದಲ್ಲಿ ಲೆಕ್ಕ ಕೇಳ್ತಾನೆ ಎಂಬುದನ್ನು ಮರೆಯಬೇಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಅನೇಕರು ಅಷ್ಟೇ ನಮ್ಮ ಸುತ್ತಮುತ್ತಲಿನ ಜನರು ಏನು ಹೇಳ್ತಾರೆ ನೋಡಿ, ಉದಯ ಕಾಲದಲ್ಲಿ ನೋಡುವಾಗ ಜನರು ದೊಡ್ಡವ್ರು ಮಾತನಾಡುವಾಗ ಒಳ್ಳೇದು ಮಾಡಬೇಕು, ನಾವು ಯಾಕೆ ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡಿದ್ರೆ ನಾವು ಸ್ವರ್ಗಕ್ಕೆ ಅಥವಾ ಮೋಕ್ಷಕ್ಕೆ ಹೋಗ್ತೇವೆ, ದೇವರ ಬಳಿ ಹೋಗ್ತೇವೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿ ಮನುಷ್ಯನಲ್ಲಿ ಇದೆ. ಇವತ್ತು ನಾವು ನೋಡುವಾಗ ಮನುಷ್ಯನು ನ್ಯಾಯ ತೀರ್ಪಿನ ಮುಂದೆ ನಿಲ್ಲಬೇಕಾದ್ರೆ, ಅವನು ದೇವರ ಮುಂದೆ ನಿಲ್ಲಬೇಕಾದ್ರೆ ಯೋಗ್ಯನಾಗಿದ್ದಾನ? ಭಾಳ ಭಾಳ ಮುಖ್ಯ. ನಾವು ನಮ್ಮ ತಂದೆ ತಾಯಿಗಳಿಗೆ ಅವಿದ್ಯರಾಗಿ ನಡೆದಾಗ, ಅವರಿಗೆ ತಿಳಿಯದ ರೀತಿಯಲ್ಲಿ ನಾವು ರಹಸ್ಯವಾದ ಕೆಟ್ಟ ಕೆಲಸಗಳು ಮಾಡಿದಾಗ, ಆ ವಿಷಯಗಳು ತಂದೆ ತಾಯಿಗೆ ತಿಳಿದಾಗ ನಾವು ತಂದೆ ತಾಯಿ ಮುಂದೆ ನಿಲ್ಲಕ್ಕೆ ನಾಚಿಕೆ ಆಗುತ್ತದೆ. ಯಾಕಂದರೆ ನಮ್ಮ ರಹಸ್ಯವಾದ ಪಾಪಗಳು ಗೊತ್ತಾದಾಗ ನಮ್ಮ ಮೇಲೆ ಎಷ್ಟೋ ನಂಬಿಕೆ ಇಟ್ಟಿರ್ತಾರೆ. ಅವ್ರ ಮುಂದೆ ನಾವು ನಮ್ಮ ಮುಖಗಳನ್ನು ಎತ್ತಲಿಕ್ಕೇ ಸಾಧ್ಯ ಆಗೋದಿಲ್ಲ. ಹಾಗಾದರೆ ನನ್ನನ್ನು ನಿನ್ನನ್ನು ಉಂಟು ಮಾಡಿದಂಥ ಜೀವ ಸ್ವರೂಪನಾದ ದೇವರ ಮುಂದೆ ನಾವು ನಿಲ್ಲುವಾಗ ನಿಜವಾಗ್ಲೂ ನ್ಯಾಯ ತೀರ್ಪಿನ ದಿನದಲ್ಲಿ ದೇವರ ಮುಖವನ್ನು ನೋಡಲಿಕ್ಕೆ ನಮಗೆ ಅರ್ಹತೆ ಇದೆಯಾ? ಇದು ಬಹಳ ಮುಖ್ಯವಾಗುತ್ತೆ ಪ್ರಿಯರೇ. ಈ 3ನೇ ವಿಷಯದಲ್ಲಿ ದೇವ್ರ ನ್ಯಾಯ ಕೇಳ್ತಾನೆ. ಯಾವುದರಿಂದ? ನನ್ನ ಮಾತುಗಳಿಂದ ದೇವ್ರ ಹತ್ರ ಲೆಕ್ಕ ಕೊಡಬೇಕು. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ನೋಡ್ತೀವಿ, ಇದಲ್ಲದೆ ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ದೇವ್ರ ಹತ್ರ ಲೆಕ್ಕ ಕೊಡಬೇಕೆಂಬುದಾಗಿ. ಹೌದಲ್ವಾ? ನಾವು ಅನೇಕ ಸಾರಿ ನಮ್ಮ ಮಾತುಗಳಿಂದ ಮನುಷ್ಯರನ್ನು ನೋವುಪಡಿಸ್ತೇವೆ, ಚುಚ್ಚು ಮಾತನಾಡುತ್ತೇವೆ. ನಾವು ಇತರರಿಗೆ ನ್ಯಾಯ ತೀರಿಸ್ತೇವೆ. ಅವನು ಯೋಗ್ಯ, ಇವನು ಅಯೋಗ್ಯ ಎಂಬುದಾಗಿ ಹೇಳ್ತೇವೆ. ಅವನು ಯಾವ ಕೆಲಸಕ್ಕೆ ಬಾರದವನೆಂಬುದಾಗಿ ಹೇಳ್ತೇವೆ. ಕೆಲವರಿಗೆ ನೇರವಾಗಿಯೇ ನಾವು ಮಾತನಾಡುವ ಮಾತಿನಿಂದ ಅವನಿಗೆ ದುಃಖಪಡಿಸೋರಾಗಿರ್ತೇವೆ. ಈ ವಿಷಯಗಳ ಮಾತಿನ ವಿಷಯದಲ್ಲಿ ದೇವರ ಹತ್ರ ಲೆಕ್ಕ ಕೊಡಬೇಕಾಗುತ್ತದೆ. ಮತ್ತು ದೇವರ ಮುಂದೆ ನಾವು ಆಲೋಚಿಸುವಂಥ ವಿಷಯದಲ್ಲಿ ದೇವರ ಹತ್ರ ಲೆಕ್ಕ ಕೊಡಬೇಕು. ನಮ್ಮ ಆಲೋಚನೆಗಳನ್ನು ದೇವರ ಹತ್ರ ನಾವು ಲೆಕ್ಕ ಕೊಡಬೇಕೆಂಬುದಾಗಿ ಪ್ರಸಂಗಿಯ ಪುಸ್ತಕದಲ್ಲಿ ನಾವು ನೋಡ್ತೇವೆ. ನಮ್ಮ ರಹಸ್ಯಗಳನ್ನು ಹಿಡಿದು ದೇವರು ನಮ್ಮನ್ನು ಲೆಕ್ಕ ಕೇಳ್ತಾರೆ. ಇವತ್ತು ರಹಸ್ಯವಾದಂಥ ಪಾಪಗಳು ನಮ್ಮಲ್ಲಿ ಇಲ್ವ? ಪಿಸುಗುಟ್ಟುವಿಕೆ ಇಲ್ವ? ವ್ಯರ್ಥವಾದಂಥ ಮಾತುಗಳು ನಮ್ಮಲ್ಲಿ ಇಲ್ವ? ಕೆಟ್ಟ ಆಲೋಚನೆಗಳು ನಮ್ಮಲ್ಲಿ ಇಲ್ವ? ಇವೆಲ್ಲವನ್ನು ನಾವು ನೋಡಿಕೊಳ್ಳುವಾಗ ನಮಗೆ ಆ ಮಾಡುವಂಥ ಸಮಯದಲ್ಲಿ ನಮಗೇನು ಅನಿಸೋದಿಲ್ಲ. ಆದರೆ ಪ್ರಸ್ತುತ ಕಾಲದಲ್ಲಿ ನಮಗೆ ತೋರುತ್ತದೆ, ಹೌದು ನಾವಿಂಥ ತಪ್ಪುಗಳು ಮಾಡಿದ್ವಿ ಎಂಬುದಾಗಿ. ಹಾಗಾದರೆ ನಾವು ದೇವರ ಹತ್ರ ಲೆಕ್ಕ ಕೊಡಬೇಕಲ್ವಾ? ಒಂದು ದಿನ ಒಂದು ಶಾಲೆಯಲ್ಲಿ ಒಂದು ಶಿಸ್ತನ್ನು ರೂಪಿಸಬೇಕೆಂಬುದಾಗಿ ಶಿಕ್ಷಕರು ಮತ್ತು ಮಕ್ಕಳ ಒಟ್ಟಿಗೆ ಸಂಭಾಷಣೆ ನಡೆಯಿತು. ಈ ಸ್ಕೂಲು ಚೆನ್ನಾಗಿ ನಡಿಬೇಕಾದ್ರೆ ಈ ಸ್ಕೂಲು ಆಡಳಿತ ಹೇಗೆ ನಡೆದುಕೊಳ್ಬೇಕು ಅಂತ ಅವರು ಚರ್ಚೆ ಮಾಡಿದಾಗ, ಮಕ್ಕಳನ್ನು ಸಹ ಚರ್ಚೆಯಲ್ಲಿ ಪಾಲ್ಗೊಂಡಾಗ ಮಕ್ಕಳು ಒಂದೊಂದು ಹೇಳಿದ್ರು, ಈ ಸ್ಕೂಲು ಚೆನ್ನಾಗಿ ಪಾಲನೆ ಮಾಡಬೇಕಾದ್ರೆ ಸಮಯಕ್ಕೆ ತಕ್ಕ ಹಾಗೆ ಅಟೆಂಡೆನ್ಸ್ ಇರಬೇಕು, ಸಮವಸ್ತ್ರ ಧರಿಸಿರಬೇಕು, ಮತ್ತು ಶಾಲೆಯಲ್ಲಿ ಯಾವುದೇ ರೀತಿಯಾದಂಥ ಕಳ್ತನ ಮಾಡಬಾರ್ದು, ಮತ್ತು ಅವಾಚಿಕವಾದ ಶಬ್ದಗಳನ್ನು ಮಾತನಾಡಬಾರ್ದು. ಶಿಕ್ಷಕರು ಹೇಳಿದಂತಹ ವಿಷಯಗಳಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಅವರೇನೇ ಕೆಲಸ ಕೊಟ್ಟರು, ಹೋಮ್ವರ್ಕು ಮನೆ ಕೆಲಸಗಳು ಕೊಟ್ಟರೆ ಅದು ಮಾಡ್ಕೊಂಬರ್ಬೇಕು ಅನ್ನೋಂಥ ಷರತ್ತುಗಳನ್ನು ವಿಧಿಸಿಕೊಂಡು ಆ ಶಾಲೆಯು ಉನ್ನತವಾಗಿ ನಡೆಸಬೇಕೆಂಬಂಥ ಆಲೋಚನೆಗೆ ಬಂದು ಆ ನಿಯಮಗಳನ್ನು ಏನಾದರೂ ಚರ್ಚಿಸಿದರೂ ಅವು ಶಾಸನಬದ್ಧವಾಗಿ ಬರಹದ ಮುಖಾಂತರವಾಗಿ ಅವರು ರೂಪಿಸ್ಕೊಳ್ತಾರೆ. ಒಂದು ದಿನ ಏನಾಯ್ತಂದರೆ, ಒಬ್ಬ ಹುಡುಗ ಬಹಳ ಹಸಿದುಕೊಂಡಿರ್ತಾನೆ. ಬಹಳ ಹಸಿವು ಅಂದರೆ ಹಸಿವು. ಆ ಹಸಿವಿನಲ್ಲಿ ಅವನು ತಡೆಯಲಾರದೆ ತನ್ನ ಸಹವರ್ತಿಯಾಗಿರುವ ವಿದ್ಯಾರ್ಥಿ ಆಗಿರುವಂಥ ತನ್ನ ಸ್ನೇಹಿತನ ಬ್ಯಾಗಿನಲ್ಲಿದ್ದಂಥ ಆಹಾರದ ಡಬ್ಬಿಯನ್ನು ತೆಗೆದು ಆಹಾರವನ್ನು ಅವನು ತಿಂದು ಬಿಡ್ತಾನೆ. ಈ ವಿಷಯ ಆ ಶಾಲಾ ಶಿಕ್ಷಕರಿಗೆ ಮತ್ತು ಮಂಡಳಿಗೆ ತಿಳಿದಾಗ ಅವ್ರದ್ದೊಂದು ಷರತ್ತು ಕದಿಯಬಾರದು ಎಂಬುವಂಥದ್ದು. ಆ ಷರತ್ತಿನಲ್ಲಿ ಅವರು ಇರ್ತಾರೆ. ಆ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಷರತ್ತು
ಆ ಮಗುವಿನ ಮುಂದೆ ಕರೆದು ಕೇಳ್ತಾರೆ, ನಮ್ಮ ಷರತ್ತಿನಲ್ಲಿ ಕದಿಯಬಾರ್ದೆಂಬುದಾಗಿದೆಯಲ್ಲ, ಹಾಗಾದರೆ ನೀನು ಏನು ಮಾಡಬೇಕು? ಈ ಷರತ್ತಿಗೆ ಅನುಗುಣವಾಗಿ ಶಿಕ್ಷೆ ಹೊಂದಬೇಕು, ಪಾತ್ರ ನೀನು ಎಂಬುದಾಗಿ ಹೇಳುವಾಗ ಅವನು ಹೇಳ್ತಾನೆ, ಹೌದು ನಾನು ಅರ್ಹನಾಗಿದ್ದೇನೆ, ನೀವೇನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ಲಿಕ್ಕೆ ಸಿದ್ಧ ಎಂಬುದಾಗಿ. ಇವತ್ತು ದೇವರು ಈ ಪ್ರಪಂಚವನ್ನು ನಡೆಸಬೇಕಾದ್ರೆ ಕೆಲವು ಷರತ್ತುಗಳನ್ನು, ನಿಬಂಧನೆಗಳನ್ನು, ಆಜ್ಞೆಗಳನ್ನು ದೇವರು ಈ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಇವತ್ತು ಅದಕ್ಕೋಸ್ಕರವೇ ನಮ್ಮ ಭಾರತ ದೇಶವನ್ನು ನಡೆಸಲಿಕ್ಕೆ ಒಂದು ಪ್ರಜಾಪ್ರಭುತ್ವವಿದೆ. ಒಬ್ಬ ಮನುಷ್ಯನು ಹೇಗೆ ತನ್ನ ಸರ್ಕಾರದ ಕಾನೂನಿಗೆ ಒಳಗಾಗಬೇಕು, ಇತರಿಗೆ ನೋವಾಗದೆ ಅವನು ಯಾವ ರೀತಿಯಾಗಿ ಸಂಘಜೀವಿಯಾಗಿ ಜೀವಿಸಬೇಕು, ಇತರ ಭಾವನೆಗಳಿಗೆ ನೋವಾಗದೆ ಹೇಗಿರಬೇಕು ಎಂಬುವಂಥ ಆಜ್ಞೆಗಳನ್ನು ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ದೇವರು ಮನುಷ್ಯನಿಗೆ ಒಂದು ದಿನ ನ್ಯಾಯ ತೀರ್ಪಿನ ದಿನದಲ್ಲಿ ಈ ಆಜ್ಞೆಗಳ ವಿಷಯದಲ್ಲಿ ಲೆಕ್ಕ ಕೇಳ್ತಾನೆ. ತಂದೆ ತಾಯಿನ ಸನ್ಮಾನಿಸಬೇಕೆಂಬುದಾಗಿ ಹೇಳಿದ್ದಾರೆ. ನಿಜವಾಗ್ಲೂ ನಾವು ತಂದೆ ತಾಯಿಗಳನ್ನು ಸನ್ಮಾನಿಸಿದ್ದೇವಾ? ದೇವರು ಹೇಳಿದ್ದಾರೆ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ನಿಜವಾಗಿ ನಾವು ಪ್ರೀತಿಸಿದ್ದೇವಾ? ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂಬುದಾಗಿ ದೇವರು ಹೇಳಿದ್ದಾರೆ. ನಾವು ನಿಜವಾಗ್ಲೂ ನೆರೆಯವರನ್ನು ಪ್ರೀತಿಸ್ತಾ ಇದ್ದೇವಾ? ಹೇಳುವುದೊಂದು ಅಥವಾ ಮಾಡುವುದೊಂದ? ಒಂದು ಸಾರಿ ಯೋಚನೆ ಮಾಡಿ. ದೇವರು ಹೇಳ್ತಾರೆ, ನಿನ್ನ ಪಾಪಗಳು ಕೆಡಿಕೆಂಪಾಗಿದ್ರೆ ಮದವಾಗಿ ಬೆಳಕು ಮಾಡ್ತೇನೆ ಎಂಬುದಾಗಿ. ಇವತ್ತು ದೇವರು ಕ್ಷಮಿಸಲಿಕ್ಕೆ ಸಿದ್ಧನಿದ್ದಾನೆ, ಆದರೆ ಮನುಷ್ಯನು ಇವತ್ತು ಕ್ಷಮಿಸಲಿಕ್ಕೆ ಸಿದ್ಧ ಇಲ್ಲ. ಎಂಥ ವಿಪರ್ಯಾಸದಲ್ಲಿ ಇದ್ದೇವೆ ಪ್ರಿಯರೇ. 4ನೇದು, ಮನುಷ್ಯನು ತನ್ನಷ್ಟಕ್ಕೆ ತಾನೇ ರಕ್ಷಿಸಿಕೊಳ್ಳಲಾರ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಿಂದ 9ನೇ ವಚನದಲ್ಲಿ ನಾವು ನೋಡೋವರಾಗಿದ್ದೇವೆ. ಎಫೆಸ ಪತ್ರಿಕೆಯಲ್ಲಿ ನಾನು ನಿಮಗೋಸ್ಕರ ಓದುತ್ತೇನೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 8ರಿಂದ 9. ಯಾಕಂದರೆ ಕೃಪೆಯಿಂದಲೇ ನಂಬಿಕೆ ಮೂಲಕ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆ ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ದಾನವೇ. ಅದು ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಹೌದು ಪ್ರಿಯರೇ, ತನ್ನಷ್ಟಕ್ಕೆ ತಾನೇ ರಕ್ಷಿಸಿಕೊಳ್ಳಲಾರ. ನಿನಗೆ ಈಗ ನಾನು ಮಾತನಾಡುವ ಸಂದರ್ಭದಲ್ಲಿ ನಿನ್ನ ಪಾಪದ ಪ್ರಜ್ಞೆ ಉಂಟಾಗಿದೆಯೇನೋ? ಹೌದು, ನಾನು ಕದ್ದಿದ್ದೇನೆ, ಹೌದು ಸುಳ್ಳು ಹೇಳಿದ್ದೇನೆ, ಹೌದು ನಾನು ವಿಚಾರ ಮಾಡಿದ್ದೇನೆ, ಹೌದು ಕೆಟ್ಟದ್ದನ್ನು ಆಲೋಚಿಸಿದ್ದೇನೆ, ಹೌದು ನಾನು ಕೆಟ್ಟದ್ದನ್ನು ನೋಡಿದ್ದೇನೆ, ದೇವರು ನನ್ನನ್ನು ನೋಡಿದ್ದಾನೆ, ನಾನು ಹೇಗೆ ನನ್ನ ಮುಖವನ್ನು ದೇವರಿಗೆ ತೋರಿಸಲಿ ಎಂಬುದಾಗಿ ಪಶ್ಚಾತ್ತಾಪ ಉಂಟಾಗಿದೆಯೇನೋ? ಆದರೆ ಇವತ್ತು ಮನುಷ್ಯನು ದಾನ ಧರ್ಮಗಳು ಮಾಡಿದ್ರೆ ಎಷ್ಟು ಮಾತ್ರಕ್ಕೂ ಇಲ್ಲ ಪ್ರೇರೆ. ನಾವು ನೀರಿನಲ್ಲಿ ಮುಳುಗಿ ಎದ್ದರೆ ನಮ್ಮ ಕರ್ಮಗಳು, ನಮ್ಮ ಪಾಪಗಳು ತೊಳೆದುಕೊಂಡು ಹೋಗುತ್ತಾ? ಇಲ್ಲ ಪ್ರೇರೆ. ನಮ್ಮ ಪ್ರಾಣವನ್ನು ಇತರರಿಗೆ ಕೊಡುವುದಾದರೆ ನಮ್ಮ ತಪ್ಪುಗಳು ಪರಿಹಾರವಾಗುತ್ತಾ? ಇಲ್ಲ ಪ್ರೇರೆ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯ ನಮ್ಮ ಕ್ರಿಯೆಗಳಿಂದ ಅದು ಉಂಟಾದದ್ದಲ್ಲ. ಹೌದು ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ಮನುಷ್ಯನು ತನ್ನಷ್ಟಕ್ಕೆ ತಾನೇ ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಏನು ಮಾಡಬೇಕು? ಹಾಗಾದರೆ ಅವನು ತನ್ನ ಜೀವಿತವನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು? ಕೇಳುವಂಥ ಸಂದರ್ಭದಲ್ಲಿ ನಿನಗನ್ನಿಸ್ತಾ ಇದೆಯಾ, ನಾನು ಯಾವ ರೀತಿಯಾಗಿ ನನ್ನ ಜೀವಿತವನ್ನು ಸರಿಪಡಿಸ್ಕೊಳ್ಬೇಕು ಎಂಬುದಾಗಿ? ನಾನು ಅನೇಕ ಕಡೆ ಯಾತ್ರೆ ಆಗಿ ಹೋದರೆ ನನ್ನ ಪಾಪಗಳು ಕ್ಷಮಿಸಲ್ಪಡುತ್ತದೆ ಎಂಬುದಾಗಿ ನೀನು ಅಂದ್ಕೊಳ್ತಾ ಇದೆಯಾ? ಒಂದು ಉದಾಹರಣೆಯನ್ನು ಕೊಡುತ್ತೇನೆ, ಕೇಳಿಸ್ಕೊ. ಒಂದು ದಿನ ಒಂದು ಮಾವಿನ ಹಣ್ಣು ಸುಂದರವಾಗಿತ್ತು. ಅದು ಬಹಳ ಕೆಂಪಗೆ ಒಳ್ಳೆ ರಸಭರಿತವಾದಂಥ ಮಾವಿನ ಹಣ್ಣು ಇತ್ತು. ಒಬ್ಬನಿಗೆ ಅದು ಆಸೆ ಆಯಿತು, ನಾನು ತಿನ್ನಲೇಬೇಕು ಆ ಹಣ್ಣನ್ನು ಅನ್ನುವಂಥ ಆಲೋಚನೆಯಲ್ಲಿ ಅವನು ಆಲೋಚಿಸುವವನಾಗಿ ಆ ಹಣ್ಣನ್ನು ತಗೊಳ್ಳಿಕ್ಕೆ ಹೋಗ್ತಾನೆ. ಆದರೆ ಆ ಹಣ್ಣು ಯಾರ ಕೈಯಲ್ಲಿತ್ತಂದರೆ ಒಬ್ಬ ಕುಷ್ಠರೋಗಿಯ ಕೈಯಲ್ಲಿ ಆ ಹಣ್ಣು ಇತ್ತು. ಆಗ ಅವನು ಅದನ್ನು ನೋಡಿ, ನಾನು ಯಾವ ರೀತಿಯಾಗಿ ಕುಷ್ಠರೋಗಿಯ ಕೈಯಲ್ಲಿರುವುದನ್ನು ನಾನು ತೆಗೆದುಕೊಂಡು ತಿನ್ನಲಿ ಅನ್ನುವಂಥ ಆಲೋಚನೆ ಬಂತು. ಆ ಹಣ್ಣಾದರೆ ಇಷ್ಟವಾಗ್ತಾ ಇದೆ ಅಂದರೆ ಅದು ಕುಷ್ಠರೋಗಿಯ ಕೈಯಲ್ಲಿರುವುದರಿಂದ ಅವನಿಗೆ ಇಷ್ಟವಾಗ್ತಾ ಇಲ್ಲ. ಒಬ್ಬ ಮನುಷ್ಯನಾಗಿರುವಂಥ ನಮಗೆ ಒಬ್ಬ ಕುಷ್ಠರೋಗಿಯ ಕೈಯಲ್ಲಿರುವುದನ್ನು ತಿನ್ನುವುದಕ್ಕೆ ಹಿಂದೆ ಮುಂದೆ ನೋಡೋದಾದರೆ ನಾವು ದೇವರ ದೃಷ್ಟಿಯಲ್ಲಿ ನಾವು ಕುಷ್ಠರೋಗಿಗಳಾಗಿ ದೇವರಿಗೆ ಕಾಣಿಸ್ತಾ ಇದ್ದೇವೆ. ನೋಡ್ರಿ ಯಾವ ರೀತಿಯಾದಂಥ ಆ ಹಣ್ಣು ನಾವು ಮಾಡುವಂಥ ಒಳ್ಳೆಯ ಕೆಲಸಗಳು, ನಾವೇನೇ ಒಳ್ಳೆಯ ಕೆಲಸಗಳು ದಾನ ಧರ್ಮಗಳು ಮಾಡಿದ್ರು ಅದು ಮಾವಿನ ಹಣ್ಣಿಗೆ ಸಮಾನವಾಗಿದೆ. ಆದರೆ ನಮ್ಮ ಒಂದು ಜೀವಿತ ನೋಡಬೇಕಾದ್ರೆ ಅದು ಕುಷ್ಠರೋಗದಿಂದ ತುಂಬಿರುವಂಥ ಆ ಜೀವಿತವಾಗಿದೆ. ತನ್ನಷ್ಟಕ್ಕೆ ತಾನೇ ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. 5ನೇದು, ಯೇಸು ಕ್ರಿಸ್ತನಿಲ್ಲದೆ ಮನುಷ್ಯನಿಗೆ ರಕ್ಷಣೆ ಅಸಾಧ್ಯ. ನಾವು ನೋಡ್ತೇವೆ ಯೋಹಾನ ಬರೆದ ಸುವಾರ್ತೆ
14ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಓದುವಾಗ, ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯ ಜೀವವಾಗಿದ್ದೇನೆ, ನನ್ನ ಹೊರತು ಯಾರು ತಂದೆ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಹೌದು, ಯೇಸು ಅನ್ನುವಾಗ ಆತನು ರಕ್ಷಕನು, ಕ್ರಿಸ್ತನು ಅನ್ನುವಾಗ ಆತನು ಅಭಿಷಕ್ತನು. ಈ ಲೋಕದ ಪಾಪದ ಪರಿಹಾರವನ್ನು, ಪಾಪದ ಆ ಒಂದು ಮೂಟೆಯನ್ನು ತೆಗೆದುಹಾಕಲಿಕ್ಕೆ, ಮನುಷ್ಯನ ಮೇಲಿದ್ದಂಥ ಪಾಪಿಷ್ಠವಾದಂಥ ಆ ಒಂದು ದಂಡನೆಯನ್ನು ಪರಿಹರಿಸಲು, ನಿತ್ಯವಾದ ವಿಮೋಚನೆ ನೀಡಲು ಯೇಸು ಕ್ರಿಸ್ತರು ಬಹಳ ಮುಖ್ಯವಾಗಿ ಅವಶ್ಯವಾಗಿದ್ದಾರೆ. ಆತನ ಜೀವಿತ ಪಾಪರಹಿತವಾದ ಜೀವಿತ. ಆತನು ಈ ಲೋಕದಲ್ಲಿ ಯಾವುದೇ ಪಾಪ ಮಾಡದೆ ಆತನು 33 ವರ್ಷ ಆತನು ಜೀವಿಸಿದನು. ಆತನು ಲೋಕಕ್ಕೆ ಸವಾಲೆಸಿದನು, ನನ್ನಲ್ಲಿ ಪಾಪವಿದೆ ಎಂಬುದಾಗಿ ನೀವು ಯಾರು ತೋರಿಸುವಿರಿ ಎಂಬುದಾಗಿ. ಒಬ್ಬ ಮನುಷ್ಯನು ಸಾಧಾರಣವಾಗಿ ಈ ರೀತಿಯಾದ ಹೇಳಿಕೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಆತನ ಮರಣ ಅದು ನಿಜವಾಗಲೂ ನನಗಾಗಿ, ನನ್ನ ಬದಲಾಗಿ ಶಿಲುಬೆಯಲ್ಲಿ ಯಜ್ಞದ ಕುರಿಯಾಗಿ ಆತನು ಸತ್ತನು. ಆತನ ರಕ್ತದಿಂದ ನನ್ನ ಪಾಪವನ್ನು ಆತನು ಶುದ್ಧೀಕರಿಸಿದನು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಮನುಷ್ಯನು ಮಾಡಿದಂಥ ಪಾಪಕ್ಕೆ ಮನುಷ್ಯನ ರಕ್ತವೇ ಬಹಳ ಮುಖ್ಯವಾಗಿರುವುದರಿಂದ ನನ್ನ ಬದಲಾಗಿ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸಿಕೊಟ್ಟು, ನಾನು ಸಾಯುವ ಸ್ಥಳದಲ್ಲಿ ನನ್ನ ಬದಲಾಗಿ ಆತನು ಸತ್ತು ಆತನ ರಕ್ತ ಚೆಲ್ಲಿ ನನ್ನನ್ನು ಶುದ್ಧೀಕರಿಸಿದ್ದಾರೆ. ಆತನು ಉಣಲ್ಪಟ್ಟನು, ಆತನು ಸಮಾಧಿಯಲ್ಲಿ 3 ದಿನ ಇದ್ದನು, 3ನೇ ದಿನ ಆತನು ಎಬ್ಬಿಸಲ್ಪಟ್ಟಿದ್ದಾನೆ. ಯಾರಾದರೂ ಈ ಸತ್ಯವನ್ನು ಹೃದಯದಿಂದ ನಂಬಿಕೆ ಮೂಲಕ ಅದನ್ನು ಸ್ವೀಕರಿಸ್ತಾರೋ ಅವರು ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಅವರಿಗೆ ಕೊಟ್ಟಿದ್ದಾನೆ. ನಾವು ನೋಡುವಾಗ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ, ಆಕಾಶದ ಮೇಲೆ ಭೂಮಿಯ ಕೆಳಗಡೆ ಯಾವ ಮನುಷ್ಯನಿಗೆ ರಕ್ಷಣೆ ಇಲ್ಲ, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರ ರಕ್ಷಣೆ ಎಂಬುದಾಗಿ. ಇದು ವಾಸ್ತವ. ಇದು ನೀನು ನಂಬಬಹುದು, ನಂಬದೇ ಇರಬಹುದು, ಆದರೆ ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಇದು ಸತ್ಯ, ಇದು ವಾಸ್ತವ. ಆದ್ದರಿಂದ ಈ 5 ಗುಣಗಳು ಉಳ್ಳಂಥ ಮನುಷ್ಯರಾದಂಥ ನಾವುಗಳು ಪಾಪವನ್ನು ಇಟ್ಕೊಂಡು ಹಾಗೇ ಸಾಯುವುದಾದರೆ ಒಂದು ನರಕ ಇದೆ. ಅಲ್ಲಿ ಬೆಂಕಿ ಆರೋದಿಲ್ಲ, ಹುಳ ಸಾಯೋದಿಲ್ಲ. ನರಕದ ಬಾಗಿಲಿನಿಂದ ನೀನು ತಪ್ಪಿಸ್ಕೊಳ್ಬೇಕಾದ್ರೆ ನೀನು ಮಾಡಬೇಕಾಗಿರೋದಿಷ್ಟೇ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು, ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು. ನಾನು ತಿಳಿದು ತಿಳಿಯದೆ ಅನೇಕ ತಪ್ಪುಗಳನ್ನು, ಪಾಪಿಷ್ಟವಾದಂಥ ಮಾತುಗಳನ್ನು, ಆಲೋಚನೆಗಳನ್ನು, ರಹಸ್ಯವಾದಂತಹ ಮಲಿನತ್ವವಾದ ಪಾಪಗಳನ್ನು ಮಾಡಿದ್ದೇನೆ. ನಿನ್ನ ರಕ್ತದಿಂದ ಶುದ್ಧೀಕರಿಸು, ನನ್ನ ಹೃದಯದೊಳಗೆ ಬಾ, ನನ್ನನ್ನು ನೂತನಪಡಿಸು, ನನ್ನನ್ನು ಬಲಪಡಿಸು ಎಂಬುದಾಗಿ ಪಶ್ಚಾತ್ತಾಪಪಟ್ಟು ಆತನ ಮುಂದೆ ಒಪ್ಪಿಕೊಳ್ಳುವುದಾದರೆ ಆತನು ನಿನ್ನ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಿದ್ಧನಿದ್ದಾನೆ. ಮನುಷ್ಯನ ಮುಂದೆ ನೀನು ಒಪ್ಪಿಕೊಳ್ಳುವುದಾದರೆ ಅವನು ಇತರರಿಗೆ ಹೇಳಿ ನನ್ನನ್ನು ಒಂದು ದಿನ ಅಪಹಾಸ್ಯ ಮಾಡಬಹುದು. ಆದರೆ ದೇವರ ಮುಂದೆ ನೀನು ನಿಂತಲ್ಲಿಯೇ ದೇವರ ಮುಂದೆ ಪಶ್ಚಾತ್ತಾಪಪಟ್ಟು ಆತನ ಕೈಯಲ್ಲಿ ನನ್ನ ಜೀವಿತವನ್ನು ಒಪ್ಪಿಸಿ, ಇನ್ನು ಮುಂದೆ ನಾನು ಪಾಪ ಮಾಡದಂತೆ ನನ್ನನ್ನು ಕಾಪಾಡು ಎಂಬುದಾಗಿ ಹೇಳುವಾಗ ದೇವರು ಸಹಾಯ ಮಾಡುತ್ತಾನೆ. ಈ ಸಂದೇಶವನ್ನು ಕೇಳಿದಂಥ ನಿಮಗೆ ದೇವರು ಸಮಾಧಾನ, ಶಾಂತಿ ನೀಡಲಿ ಎಂಬುದಾಗಿ ಹಾರೈಸಿ ಪ್ರಾರ್ಥನೆಯೊಂದಿಗೆ ಮುಗಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರ್ತನಾದ ಯೇಸುವೆ, ಹೌದು ಕರ್ತನೆ, ಈ ದಿನ 5 ಸತ್ಯತೆಗಳನ್ನು ನಾನು ಅರಿಲಿಕ್ಕೆ ನೀನು ಕೃಪೆ ಕೊಟ್ಟಿಯಲ್ಲಪ್ಪ. ಹೌದು, ಮನುಷ್ಯನು ಪಾಪಿ ಆಗಿದ್ದಾನೆ. ಹೌದು, ಮನುಷ್ಯನು ಸಾಯುವವನಾಗಿದ್ದಾನೆ. ಹೌದು, ಮನುಷ್ಯನು ನ್ಯಾಯ ತೀರ್ಪಿಗೆ ನಿಲ್ಲಬೇಕಾಗುತ್ತದೆ. ಹೌದು, ಮನುಷ್ಯನು ತನ್ನಷ್ಟಕ್ಕೆ ತಾನೇ ರಕ್ಷಿಸಿಕೊಳ್ಳಲಾರ. ಯೇಸುವೆ, ನೀನಿಲ್ಲದೆ ಮನುಷ್ಯನಿಗೆ ರಕ್ಷಣೆ ಇಲ್ಲದ ಅಸಾಧ್ಯ. ಯಾಕಂದರೆ ನೀನು ರಕ್ಷಣೆಯನ್ನುಂಟು ಮಾಡಲು ನನಗಾಗಿ 2024 ವರ್ಷಗಳ ಹಿಂದೆ ಕರ್ತನೇ ಭೂಮಿಗೆ ಬಂದು ಜೀವನ ಮಾಡಿ ಸತ್ತು ಉಣಲ್ಪಟ್ಟು 3ನೇ ದಿನ ಮರಣದಿಂದ ಎದ್ದು ಬಂದಂಥ ಯಜ್ಞದ ಕುರಿಮರಿ ನೀನೇ ಎಂಬುದಾಗಿ ನಂಬುತ್ತೇನೆ. ನನ್ನ ಹೃದಯದೊಳಗೆ ಬಾ, ನನ್ನ ತಪ್ಪುಗಳನ್ನು ಕ್ಷಮಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲರೂ ಸಂತೋಷವಾಗಿ ಕರಗಳನ್ನು ತಟ್ಟುತ್ತಾ ಈ ಹಾಡನ್ನು ಹಾಡುವವರಾಗೋಣ. ಪ್ರೀತಿಸುವವರು
ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54 ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು. ಆ ವಾಟ್ಸಪ್ಪಿನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ. ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ. ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ನಾವು ನೋಡ್ತೇವೆ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಓದುವಾಗ, ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯ ಜೀವವಾಗಿದ್ದೇನೆ, ನನ್ನ ಹೊರತು ಯಾರು ತಂದೆ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಎಂದ. ಹೌದು, ಯೇಸು ಅನ್ನುವಾಗ ಆತನು ರಕ್ಷಕನು, ಕ್ರಿಸ್ತನು ಅನ್ನುವಾಗ ಆತನು